Hello students, myself Abhilash, biology lecturer. So dear students, in the last class we discussed first PU biology chapter, that is cell the unit of life. Cell chapter na ಬಗ್ಗೆ ಎರಡು ಕ್ಲಾಸಸ್ ನ ಕಂಪ್ಲೀಟ್ ಮಾಡಿದೀವಿ. In those two classes we discussed the prokaryotic cells. ಮೊದಲ ಕ್ಲಾಸಲ್ಲಿ ಇಂಟ್ರೊಡಕ್ಷನ್ ಸ್ಟಡಿ ಮಾಡಿದ್ವಿ. ಎರಡನೇ ಕ್ಲಾಸಲ್ಲಿ ಪ್ರೊಕ್ಯಾರಿಯೋಟಿಕ್ ಸೆಲ್ ಅಂದ್ರೆ ಏನು, ಆ ಸೆಲ್ಲಲ್ಲಿ ಯಾವ್ಯಾವ ಸ್ಟ್ರಕ್ಚರ್ಸ್ ಇರುತ್ತೆ ಗೊತ್ತಾಗ್ತಿದೆಯಾ, ಔಟರ್ ಮೆಂಬ್ರೇನ್ ಏನು, ಇನ್ನರ್ ಮೆಂಬ್ರೇನ್ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಸ್ಟಡಿ ಮಾಡಿದ್ವಿ. ಸೊ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಅಲ್ಲಿ ಹೇಳಬೇಕಾದ್ರೆ ಎರಡು ಕಾನ್ಸೆಪ್ಟ್ನ ಕವರ್ ಮಾಡಬೇಕಾಗಿತ್ತು ನಾವು. ಒಂದು ಕಾನ್ಸೆಪ್ಟ್ ಯಾವ್ದ್ಯಾವುದು ಅಂದರೆ ಇನ್ಕ್ಲೂಷನ್ ಬಾಡೀಸ್ನ ಕವರ್ ಮಾಡಿದ್ವಿ, ರೈಬೋಸೋಮ್ಸ್ನ ಬಗ್ಗೆ ಹೇಳುವುದಿತ್ತು, ಹೌದಾ? ಸೊ ಲೆಟ್ಸ್ ಬಿಗಿನ್ ದ ಕ್ಲಾಸ್ ಬೈ ಅಕೌಂಟ್ ಆನ್ ರೈಬೋಸೋಮ್ಸ್. ಸೊ ಯಾವ್ದ್ರ ಬಗ್ಗೆ ಮೊದಲು ಡಿಸ್ಕಸ್ ಮಾಡೋಣ ಅಂದರೆ ಪ್ರೊಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ಡಿಸ್ಕಸ್ ಆನ್ ರೈಬೋಸೋಮ್ಸ್. ಏನು ರೈಬೋಸೋಮ್ಸ್ ಅಂದ್ರೆ? ರೈಬೋಸೋಮ್ಸ್ ಆರ್ ಸಬ್ ಮೈಕ್ರೋಸ್ಕೋಪಿಕ್ ರೈಬೋಸೋಮ್ಸ್ ಆರ್ ಸಬ್ submicroscopic ribonucleoproteins. These ribosomes, they are submicroscopic naked ribonucleoproteins. ಅಂದ್ರೆ ribosomes ಏನು ಅಂದ್ರೆ they are having the nucleoproteins, hence they are known as ribonucleoproteins. These ribosomes, they may be found freely in the cytoplasm. They may found freely in the cytoplasm, or they are attached to endoplasmic reticulum. ಈ ರೈಬೋಸೋಮ್ಸ್ ಏನಾಗುತ್ತೆ, ಸೆಲ್ ನಲ್ಲಿ ಅಂದ್ರೆ ಸೈಟೋಪ್ಲಾಸಮ್ ಅಲ್ಲಿ ಫ್ರೀ ಆಗಾದ್ರೂ ಇರಬಹುದು, ಫ್ರೀ ಆಗಂದ್ರೆ ಯಾವುದಕ್ಕಾದ್ರೂ ಅಟ್ಯಾಚ್ ಆಗ್ದಲೇನಾದ್ರೂ ಇರಬಹುದು, ಅಥವಾ ದೇ ಮೇ ಬಿ ಅಟ್ಯಾಚಸ್ ಟು endoplasmic reticulum. ಫ್ರೀ ಆಗಾದ್ರೂ ಇರಬಹುದು ಅಥವಾ ಅವರು ರೈಬೋಸೋಮ್ಸ್ ಏನಾಗುತ್ತೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಗಾದ್ರೂ ಅಟ್ಯಾಚ್ ಆಗಿರಬಹುದು. ಇಫ್ ದ ರೈಬೋಸೋಮ್ಸ್ ಅಟ್ಯಾಚಸ್ ಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರೈಬೋಸೋಮ್ ಏನಾದ್ರೂ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗೆ ಅಟ್ಯಾಚ್ ಆಗಿದ್ರೆ ಅಂತಹ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಾವು ರಫ್ endoplasmic reticulum ಅಂತ ಕರಿತೀವಿ. If the ribosomes attaches to endoplasmic reticulum, then that endoplasmic reticulum is known as rough endoplasmic reticulum, that is known as RER. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದ್ರೆ ಏನು? ರೈಬೋಸೋಮ್ಸ್ ಏನಾದ್ರೂ ಎಂಡೋಪ್ಲಾಸ್ಮಿಕ್ ಜೊತೆ ಅಟ್ಯಾಚ್ ಆಗಿದ್ರೆ ಅಂತಹ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನಂತ ಕರಿತೀವಿ? ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಓಕೆ, ದ ರೈಬೋಸೋಮ್ ಟರ್ಮ್ ವಾಸ್ ಕಾಯಿನ್ಡ್ ಬೈ ಪೆಲಾರ್ಡ್. ಈ ರೈಬೋಸೋಮ್ ಟರ್ಮ್ ನ ಮೊದಲು ಹೇಳಿದ್ದು, ಕಾಯಿನ್ಡ್ ಅಂದ್ರೆ ಯಾರು ಹೆಸರಿಟ್ಟಿದ್ದು ಅಂತ. ದ ಟರ್ಮ್ ರೈಬೋಸೋಮ್ ವಾಸ್ ಕಾಯಿನ್ಡ್ ಬೈ ಪೆಲಾರ್ಡ್. ಪೆಲಾರ್ಡ್ ಎನ್ನುವ ಒಬ್ಬ ವಿಜ್ಞಾನಿ ರೈಬೋಸೋಮ್ ಅಂತ ಕರೆದ ಆ ಸ್ಟ್ರಕ್ಚರ್ಸ್ಗೆ. ಅಂಡ್ ದೆನ್ Porter observed ribosome in animal cell. Animal cell ಅಲ್ಲಿ ರೈಬೋಸೋಮ್ ಮೊದಲು ಅಬ್ಸರ್ವ್ ಮಾಡಿದ್ ಯಾರು ಅಂದ್ರೆ ಪೋರ್ಟರ್ ಅನ್ನುವ ಒಬ್ಬ ವಿಜ್ಞಾನಿ, ಸರಿನಾ? ಸೊ ಇದು ರೈಬೋಸೋಮ್ಸ್ ಬಗ್ಗೆ ಆಯ್ತು. ರೈಬೋಸೋಮ್ಸ್, they are found in prokaryotes as well as eukaryotes.
ಪ್ರೊಕ್ಯಾರಿಯೋಟ್ಸ್ ಅಂದರೆ ಬ್ಯಾಕ್ಟೀರಿಯಾದಲ್ಲೂ ಇರುತ್ತೆ, ಯುಕ್ಯಾರಿಯೋಟ್ಸ್ ಅಂದರೆ ಪ್ಲಾಂಟ್ ಸೆಲ್ಲಲ್ಲೂ ಇರುತ್ತೆ, ಆನಿಮಲ್ ಸೆಲ್ಲಲ್ಲೂ ಕೂಡ ರೈಬೋಸೋಮ್ಸ್ ಪ್ರೆಸೆಂಟ್ ಇರುತ್ತೆ. ದೆನ್ ಸ್ಟ್ರಕ್ಚರ್ ಆಫ್ ರೈಬೋಸೋಮ್ಸ್. ಈ ರೈಬೋಸೋಮ್ನ ಸ್ಟ್ರಕ್ಚರ್ ಹೇಗಿರುತ್ತೆ? Structure of ribosomes. If you see the structure of ribosome based on the prokaryotic cell and eukaryotic cell. ರೈಬೋಸೋಮ್ ಸ್ಟ್ರಕ್ಚರ್ ಹೇಳಬೇಕಾದ್ರೆ ಪ್ರೊಕ್ಯಾರಿಯೋಟಿಕ್ ಸೆಲ್ ಅಲ್ಲೇ ಬೇರೆ ರೈಬೋಸೋಮ್ಸ್ ಇರುತ್ತೆ, ಬೇರೆ ರೀತಿ ಇರುತ್ತೆ, ಯುಕ್ಯಾರಿಯೋಟಿಕ್ ಸೆಲ್ ಅಲ್ಲೇ ಬೇರೆ ರೀತಿ ಇರುತ್ತೆ. ಸೊ ಸ್ಟ್ರಕ್ಚರ್ ಹೇಳಬೇಕಾದ್ರೆ ನಾವು ಡಿವೈಡ್ ಮಾಡ್ತೀವಿ. In prokaryotic cell, the type of ribosome, in prokaryotic cell ಅಲ್ಲಿ ಯಾವ ಟೈಪ್ ರೈಬೋಸೋಮ್ ಇರುತ್ತೆ ಅಂದ್ರೆ the ribosome 7 present in prokaryotic cell is 70S ribosome. S capital letter. S ಅಂದ್ರೇನು? S stands for Swedberg unit. S stands for Swedberg unit. ಅಂದ್ರೆ ಈ ಸಿಡ್ಬರ್ಗ್ ಅನ್ನುವ ವಿಜ್ಞಾನಿ ಈ ಯೂನಿಟ್ ನ ಕೊಟ್ಟಿದ್ದು, ಗೊತ್ತಾಗ್ತದೆ? ಇದನ್ನ ಸ್ವಿಡ್ಬರ್ಗ್ ಯೂನಿಟ್ ಅಂತ ಕರಿತೀವಿ. ಇನ್ ಪ್ರೊಕ್ಯಾರಿಯೋಟಿಕ್ ಸೆಲ್ ದ ಟೈಪ್ ಆಫ್ ರೈಬೋಸೋಮ್ ಪ್ರೆಸೆಂಟ್ ಈಸ್ 70S ರೈಬೋಸೋಮ್. ಈ 70S ರೈಬೋಸೋಮ್ ಹೇಗಿರುತ್ತೆ? ದ 70S ರೈಬೋಸೋಮ್ ಈಸ್ ಮೇಡ್ ಅಪ್ ಆಫ್ 2 ಸಬ್ ಯೂನಿಟ್. ಈ 70S ರೈಬೋಸೋಮ್ ಇರುತ್ತೆ ಅನ್ನಲ್ಲ, ಈ 70S ರೈಬೋಸೋಮ್ ಅಲ್ಲಿ 2 ಸಬ್ ಯೂನಿಟ್ ಇದೆ. ಒಂದು smaller subunit and another one is larger subunit. The smaller subunit is like this and the larger subunit is like this. ಡಿಫರೆನ್ಸ್ ಕಾಣ್ತಿದೆ ಅಲ್ವಾ? ಅವೆರಡನ್ನು ಕೂಡಿಸಿ ಬರೆದ್ರೆ ಹೇಗಿರುತ್ತೆ ನೋಡಿ. ಇದು ಸ್ಮಾಲರ್ ಸಬ್ ಯೂನಿಟ್, ದಿಸ್ ಈಸ್ ಲಾರ್ಜರ್ ಸಬ್ ಯೂನಿಟ್. ನೋಡಿ ಇಲ್ಲಿ ಸಬ್ ಸಪರೇಟ್ ಬರ್ದಿದ್ದೀವಿ, ನಾವು ಇಲ್ಲಿ ಕೂಡ್ಸ್ ಬರ್ದಿದ್ದೀವಿ. ಇಲ್ಲಿ ಲೇಬಲ್ ಮಾಡೋದಾದ್ರೆ ದಿಸ್ ಈಸ್ ಸ್ಮಾಲರ್ ಅಂಡ್ ದಿಸ್ ಈಸ್ ಲಾರ್ಜರ್ ಸಬ್ ಯೂನಿಟ್. ಈ ಸ್ಮಾಲರ್ ಸಬ್ ಯೂನಿಟ್ ಇದೆಯಲ್ಲ, ದ ಸ್ಮಾಲರ್ ಸಬ್ ಯೂನಿಟ್ ಈಸ್ ಅಬೌಟ್ 30 ಸಿಡ್ಬರ್ಗ್ ಯೂನಿಟ್. ಈ ಸ್ಮಾಲರ್ ಸಬ್ ಯೂನಿಟ್ ನ ಯೂನಿಟ್ ಎಷ್ಟು ಅಂದ್ರೆ 30S. ಅದೇ ಲಾರ್ಜರ್ ಸಬ್ ಯೂನಿಟ್ ನ ಯೂನಿಟ್ ಎಷ್ಟು ಅಂದ್ರೆ 50S. ದ ಲಾರ್ಜರ್ ಸಬ್ ಯೂನಿಟ್ ಈಸ್ 50S. ಹಾಗಾದ್ರೆ ನೀವೊಂದು ಪ್ರಶ್ನೆ ಕೇಳ್ಬೋದು, ನಾನು ಏನು ಹೇಳಿದ್ದೆ, ಪ್ರೊಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ರೈಬೋಸೋಮ್ ಯಾವ ಟೈಪ್ ಇರುತ್ತೆ? 70S ಅಂತ ಹೇಳಿದೆ. ಅಂದ್ರೆ ಲಾರ್ಜರ್ 50 ಇದೆ, ಸ್ಮಾಲರ್ 30 ಇದೆ. 50 + 30 80 ಆಗಬೇಕು, ಹೌದಾ? ಬಟ್ ನಾನಿಲ್ಲಿ 70S ಅಂತ ಬರ್ದಿದ್ದೀನಿ. ಯಾಕೆ ಅಂತ ಅಂದ್ರೆ ಕ್ಲಿಯರ್ ಆಗಿ ಕೇಳ್ಕೊಳ್ಳಿ. ಇಲ್ಲಿ ಈ 2 ಸಬ್ ಯೂನಿಟ್ಸ್ ನ ಸಪ್ರೇಟ್ ಆಗಿ ಬರುತ್ತೆ. ಸಪ್ರೇಟ್ ಅಂದ್ರೆ ಸ್ಮಾಲರ್ ಸಬ್ ಯೂನಿಟ್ 30S, ಲಾರ್ಜರ್ ಸಬ್ ಯೂನಿಟ್ ಏನಾಗುತ್ತೆ 50S ಆಗುತ್ತೆ, ಹೌದಾ? ಬಟ್ 2 ಸೇರಿ, ಬೋತ್ ಸ್ಮಾಲರ್ ಸಬ್ ಯೂನಿಟ್ ಅಂಡ್ ಲಾರ್ಜರ್ ಸಬ್ ಯೂನಿಟ್ 2 ಸೇರಿ ಅವೆರಡು ಸಬ್ ಯೂನಿಟ್ ನ ಸೆಡಿಮೆಂಟೇಷನ್ ಕೋಎಫಿಷಿಯಂಟ್ ಎಷ್ಟಿರುತ್ತೆ ಅಂದ್ರೆ 70S ಇರುತ್ತೆ. ರಿಮೆಂಬರ್ ಒನ್ಸ್ ಅಗೇನ್, ದ ಸೆಡಿಮೆಂಟೇಷನ್ ಕೋಎಫಿಷಿಯಂಟ್ ಆಫ್ ಬೋತ್ ಸ್ಮಾಲರ್ ಸಬ್ ಯೂನಿಟ್ ಅಂಡ್ ಲಾರ್ಜರ್ ಸಬ್ ಯೂನಿಟ್ ಈಸ್ 70S. ಇದರ ಮೇಲೆನೆ ನಾವು ಇದನ್ನು ಹೇಳೋದು, ಗೊತ್ತಾಗ್ತದೆ? ಹಿಯರ್ ದ sedimentation in prokaryotic cell ribosome is 70S. ಇದು ನೆನಪಿರಬೇಕು ನಿಮಗೆ. ಸೊ ಸೆಡಿಮೆಂಟೇಷನ್ ಕೋಎಫಿಷಿಯಂಟ್ ಎಷ್ಟು ಬರುತ್ತೆ? 70S ಬರುತ್ತೆ. ಬಟ್ ಎರಡು ಕೂಡಿದ್ರೆ ಎಷ್ಟು ಬರುತ್ತೆ? ನಾರ್ಮಲ್ ಆಗಿ 80 ಬರುತ್ತೆ, ಬಟ್ ಕೋಎಫಿಷಿಯಂಟ್ ಎಷ್ಟು ಬರುತ್ತೆ ಅಂದ್ರೆ 70 ಬರುತ್ತೆ. ಸರಿನಾ? ಸೊ ಅದೇ ರೀತಿ ಯುಕ್ಯಾರಿಯೋಟಿಕ್ ಸೆಲ್.
ನಾವು ಯೂಕ್ಯಾರಿಯೋಟಿಕ್ ಸೆಲ್ಸ್ ಅಲ್ಲಿ ಹೇಳೋದಾದ್ರೆ ಇನ್ ಯೂಕ್ಯಾರಿಯೋಟಿಕ್ ಸೆಲ್ ribosome type is 80S. S ಅಂದ್ರೇನು ಸಿಡ್ವರ್ಗ್ ಯೂನಿಟ್ ಹೌದಾ. ಈ 80S ಯೂನಿಟ್ ಏನಾಗಿದೆ, ಎರಡು ಸಬ್ ಯೂನಿಟ್ಸ್ ಇದೆ ಸೇಮ್ ಪ್ರೊಕ್ಯಾರಿಯೋಟಿಕ್ಸ್ ತರ. ಒಂದು ಸ್ಮಾಲರ್ ಸಬ್ ಯೂನಿಟ್ and another one is larger subunit. Smaller subunit consists of 40S, 40 Silberg unit irutte. Larger subunit consists of 60S. ಎರಡನ್ನು ಸೇರಿಸಬೇಕು. Smaller subunit, larger subunit. Smaller subunit 40S ಇದೆ, larger subunit ಏನಾಗಿದೆ 60S ಇದೆ. 60 plus 40 100 ಆಗಬೇಕು. ಬಟ್ 80 ಯಾಕೆ ಬರೀತೀವಿ, ಬಿಕಾಸ್ ದ ಸೆಡಿಮೆಂಟೇಷನ್ ಕೋಎಫಿಷಿಯಂಟ್. ಹೌದಾ, ಯಾಕಂದ್ರೆ ಯೂಕ್ಯಾರಿಯೋಟಿಕ್ ಸೆಲ್ ರೈಬೋಸೋಮ್ಸ್ ನ ಸೆಡಿಮೆಂಟೇಷನ್ ಕೋಎಫಿಷಿಯಂಟ್ ಎಷ್ಟಿದೆ, 80S ಇದೆ. ಗೊತ್ತಾಗ್ತಿದೆಯಾ. ಬಟ್ ಸಪ್ರೇಟ್ ಹೇಳೋದಾದ್ರೆ ಸಪರೇಟ್ ಹೇಳೋದಾದ್ರೆ ಸ್ಮಾಲರ್ ಸಬ್ ಯೂನಿಟ್ ಇನ್ ಎಷ್ಟು ಯೂನಿಟ್ ಇದೆ, 40 ಇದೆ. ಲಾರ್ಜರ್ ಸಬ್ ಯೂನಿಟ್ ನ ಯೂನಿಟ್ ಎಷ್ಟಿದೆ, 60 ಇದೆ. ಬಟ್ ಎರಡು ಸೇರಿಸಿದ್ರೆ ಎಷ್ಟಾಗುತ್ತೆ, 80 ಆಗುತ್ತೆ. ದಟ್ ಈಸ್ ಸೆಡಿಮೆಂಟೇಷನ್ ಕೋಎಫಿಷಿಯಂಟ್. ನೆಕ್ಸ್ಟ್ ಫಂಕ್ಷನ್ಸ್. ಈ ರೈಬೋಸೋಮ್ಸ್ ನ ಕೆಲಸ ಏನು? Ribosomes helps in protein synthesis. Protein synthesis, hence they are called protein factories of cell. Hence they are called protein factories of cell. ರೈಬೋಸೋಮ್ಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಪ್ರೋಟೀನ್ ಸಿಂಥಸಿಸ್ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದನ್ನ ಪ್ರೋಟೀನ್ ಫ್ಯಾಕ್ಟರೀಸ್ ಆಫ್ ಅ ಸೆಲ್ ಅಂತ ಕರಿತೀವಿ. ದೆನ್ ರೈಬೋಸೋಮ್ಸ್ ಅಸೋಸಿಯೇಟೆಡ್ ವಿತ್ mRNA and tRNA. mRNA ಅಂದ್ರೆ ಮೆಸೆಂಜರ್ RNA, tRNA ಅಂದ್ರೆ ಟ್ರಾನ್ಸ್ವರ್ಸ್ RNA. mRNA ಅಂದ್ರೆ ಮೆಸೆಂಜರ್ RNA, tRNA ಅಂದ್ರೆ ಟ್ರಾನ್ಸ್ವರ್ಸ್ RNA. ರೈಬೋಸೋಮ್ ಅಸೋಸಿಯೇಟೆಡ್ ವಿತ್ mRNA and tRNA help in the process translation. Ribosomes associated with messenger RNA and transverse RNA helps in process called translation. Translation andre the process of formation of proteins from mRNA. ಗೊತ್ತಾಗ್ತದೆ. ಅದ್ರ ಬಗ್ಗೆ ನೀವು ಸೆಕೆಂಡ್ PUC ತಿಳ್ಕೊಂತೀರಾ. ಸೊ ಗೊತ್ತಿರಬೇಕು ನಿಮ್ಗೇನು ಅಂದ್ರೆ mRNA ಮತ್ತೆ tRNA ಜೊತೆ ರೈಬೋಸೋಮ್ ಸೇರಿ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಟ್ರಾನ್ಸ್ಲೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ದಿಸ್ ಈಸ್ ಅಬೌಟ್ ದ ರೈಬೋಸೋಮ್ಸ್. ಹಿಯರ್ ವಿ ಕಂಪ್ಲೀಟ್ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್. ದೆನ್ ನಾನು ರೈಬೋಸೋಮ್ಸ್ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಹೇಗಿರುತ್ತೆ, ಯೂಕ್ಯಾರಿಯೋಟ್ಸ್ ಅಲ್ಲಿ ಹೇಗಿರುತ್ತೆ ಅನ್ನೋದನ್ನು ಕೂಡ ಹೇಳಿದ್ದೀನಿ. ಗೊತ್ತಾಗ್ತಿದೆಯಾ. ನೆಕ್ಸ್ಟ್ ಇದನ್ನ ಮತ್ತೆ ಡಿಸ್ಕಸ್ ಮಾಡೋದಿಲ್ಲ. ಗೊತ್ತಾಗ್ತದೆ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಸ್ವಲ್ಪ ಇಂಟ್ರೊಡಕ್ಷನ್ ಮೊದಲಿಗಿದೆ, ಆಮೇಲೆ ಮತ್ತೆ ರೈಬೋಸೋಮ್ಸ್ ಬಗ್ಗೆ ಸಪರೇಟ್ ಹೇಳಿದ್ದಾರೆ. ಬಟ್ ಐ ಆಮ್ ಕಂಬೈನಿಂಗ್ ಬೋತ್ ದ ಸ್ಮಾಲ್ ಕಾನ್ಸೆಪ್ಟ್ಸ್. ಓಕೆ, ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ದ ಬ್ರೀಫ್ ಅಕೌಂಟ್ ಆನ್ ಯೂಕ್ಯಾರಿಯೋಟಿಕ್ ಸೆಲ್ಸ್. ಸೊ ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ಆನ್ ಯೂಕ್ಯಾರಿಯೋಟಿಕ್ ಸೆಲ್ಸ್. Eukaryotic cell. U means true.
Karyon means nucleus. So eukaryotic cell means cell with true nucleus. Cell with true nucleus is known as eukaryotic cell. So this eukaryotic cell is present in kingdom. ಯೂಕ್ಯಾರಿಯೋಟಿಕ್ ಸೆಲ್ ನ ಎಲ್ಲೆಲ್ಲಿ ನೋಡಬಹುದು ಅಂದ್ರೆ we will observe kingdom protista, kingdom mycota, kingdom plantae and kingdom animalia. ಯೂಕ್ಯಾರಿಯೋಟಿಕ್ ಸೆಲ್ ನ ಮೊನೆರಾ ಬಿಟ್ಟು ಇನ್ನು ಬರುವ ಎಲ್ಲಾ ಕಿಂಗ್ಡಮ್ಸ್ ಅಲ್ಲಿ 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ RH ವಿಟೇಕರ್ ಪ್ರಪೋಸ್ ಮಾಡಿದ್ರಲ್ಲ, ಸೊ ಅದ್ರಲ್ಲಿ ಹೇಳೋದಾದ್ರೆ ಮೊನೆರಾ ಬಿಟ್ಟು ಇನ್ನು ಬರುವ 4 ಕಿಂಗ್ಡಮ್ ಆರ್ಗ್ಯಾನಿಸಮ್ಸ್ ನ ಸೆಲ್ಸ್ ಅಲ್ಲಿ ಯಾವ ಸೆಲ್ ಇರುತ್ತೆ, ಯಾವ ಟೈಪ್ ಆಫ್ ಸೆಲ್ಸ್ ಇರುತ್ತೆ ಅಂದ್ರೆ ದ ಟೈಪ್ ಆಫ್ ಸೆಲ್ ಪ್ರೆಸೆಂಟ್ ಇನ್ ಆಲ್ ದೋಸ್ 4 ಕಿಂಗ್ಡಮ್ಸ್ ಈಸ್ ಯೂಕ್ಯಾರಿಯೋಟಿಕ್ ಸೆಲ್. ಗೊತ್ತಾಗ್ತಿದ್ಯಾ? ಸೊ ಏನೇನು ಸ್ಪೆಷಾಲಿಟಿ ಇರುತ್ತೆ ನಾನು ಅವಾಗಲೇ ಹೇಳಿದೆ, ದೇ ಹ್ಯಾವ್ ಟ್ರೂ ನ್ಯೂಕ್ಲಿಯಸ್ ಅಂತ. ನ್ಯೂಕ್ಲಿಯಸ್ ಮೆಂಬ್ರೇನ್ ಮತ್ತೆ ನ್ಯೂಕ್ಲಿಯರ್ ಮೆಂಬ್ರೇನ್ ಮತ್ತೆ ನ್ಯೂಕ್ಲಿಯಸ್ ಎರಡೂ ಕೂಡ ಪ್ರಾಪರ್ ಆಗಿ ಡೆವಲಪ್ಮೆಂಟ್ ಆಗಿರುತ್ತೆ. ಸೊ ಇನ್ ಯೂಕ್ಯಾರಿಯೋಟಿಕ್ ಸೆಲ್ ದೇರ್ ಈಸ್ ಟ್ರೂ ನ್ಯೂಕ್ಲಿಯಸ್, ದೇ ಹ್ಯಾವ್ ಟ್ರೂ ನ್ಯೂಕ್ಲಿಯಸ್ ಅಂಡ್ nuclear membrane is completely developed. ನ್ಯೂಕ್ಲಿಯರ್ ಮೆಂಬ್ರೇನ್ ಮತ್ತೆ ನ್ಯೂಕ್ಲಿಯಸ್ ಎರಡೂ ಕೂಡ ಕಂಪ್ಲೀಟ್ ಆಗಿ ಡೆವಲಪ್ ಆಗಿರುತ್ತೆ. ದೆನ್ ಹಿಯರ್ ಇನ್ ಯೂಕ್ಯಾರಿಯೋಟಿಕ್ ಸೆಲ್ ದೇರ್ ಈಸ್ ಕಂಪಾರ್ಟ್ಮೆಂಟಲೈಸೇಷನ್ ಈಸ್ ಸೀನ್. ಪ್ರೊಕ್ಯಾರಿಯೋಟಿಕ್ ಸೆಲ್ ಆಗಿ ಏನಾಗಿರುತ್ತೆ ಅಂದ್ರೆ ಒಂದೇ ಸೆಲ್ ಎಲ್ಲ ಆಕ್ಟಿವಿಟೀಸ್ ನ ಮಾಡ್ತಾ ಇತ್ತು, ಹೌದಾ? ಇಲ್ಲೇನಾಗ್ತಿದೆ ಅಂದ್ರೆ ಸೆಲ್ ಅಲ್ಲಿ ಕೆಲವೊಂದು ಸೆಲ್ ಆರ್ಗನೆಲ್ಸ್ ಇದೆ. ದ ಯೂಕ್ಯಾರಿಯೋಟಿಕ್ ಸೆಲ್ ಹ್ಯಾವಿಂಗ್ ಸೆಲ್ ಆರ್ಗನೆಲ್ಸ್, ದೀಸ್ ಸೆಲ್ ಆರ್ಗನೆಲ್ಸ್ ಪರ್ಫಾರ್ಮ್ ಫಂಕ್ಷನ್ಸ್. ಗೊತ್ತಾಗ್ತಿದೆಯಾ? ಅದೇ ರೀತಿ ಇನ್ ಯೂಕ್ಯಾರಿಯೋಟಿಕ್ ಸೆಲ್ ದ ಜೆನೆಟಿಕ್ ಮೆಟೀರಿಯಲ್ ಈಸ್ ಆರ್ಗನೈಸ್ಡ್ ಇನ್ ಟು ಕ್ರೋಮೋಸೋಮ್ಸ್. ಇಲ್ಲಿ ಏನಾಗಿರುತ್ತೆ ಅಂದ್ರೆ ಯೂಕ್ಯಾರಿಯೋಟ್ಸ್ ಅಲ್ಲಿ genetic material is organizing into chromosomes. ಜೆನೆಟಿಕ್ ಮೆಟೀರಿಯಲ್ ಏನಾಗಿ ಆರ್ಗನೈಸ್ ಆಗಿರುತ್ತೆ ಅಂದ್ರೆ ಕ್ರೋಮೋಸೋಮ್ಸ್ ಆಗಿ ಆರ್ಗನೈಸ್ ಆಗಿರುತ್ತೆ. ಅವಾಗಲೇ ನಾನು ಹೇಳಿದೆ ಯೂಕ್ಯಾರಿಯೋಟಿಕ್ ಸೆಲ್ ಯಾವ್ಯಾವ ಜೀವಿಗಳಲ್ಲಿ ನೋಡ್ತೀವಿ ಅಂದ್ರೆ ಪ್ರೊಟಿಸ್ಟಾದಲ್ಲಿ ನೋಡ್ತೀವಿ, ಫಂಜೈಯಲ್ಲಿ ನೋಡ್ತೀವಿ, ಮೈಕೋಟಾ ಅಂದ್ರೆ ಫಂಜೈ, ಪ್ಲಾಂಟೆಯಲ್ಲಿ ನೋಡ್ತೀವಿ, ಅನಿಮೇಲಿಯಾದಲ್ಲಿ ನೋಡ್ತೀವಿ ಅಂತ ಹೇಳಿದೆ. ಹಾಗಾದ್ರೆ ಎಲ್ಲ ಯೂಕ್ಯಾರಿಯೋಟಿಕ್ ಸೆಲ್ಸ್ಗಳು ಸೇಮ್ ಇರುತ್ತಾ? ನೋ. ಆಲ್ ಯೂಕ್ಯಾರಿಯೋಟಿಕ್ ಸೆಲ್ ದೇ ನೆವರ್ ಬಿ ಸೇಮ್. ಒಂದೇ ರೀತಿ ಇರೋದಕ್ಕೆ ಸಾಧ್ಯವಿಲ್ಲ. If we take plant cell and animal cell, both are different in their structure. ನಾವು ಪ್ಲಾಂಟ್ ಸೆಲ್ ಮತ್ತು ಅನಿಮಲ್ ಸೆಲ್ ನ ನೋಡಿದ್ರೆ ಎರಡೂ ಸೆಲ್ಗಳು ಬೇರೆ ಬೇರೆ ರೀತಿ ಸ್ಟ್ರಕ್ಚರ್ ಹೊಂದಿರುತ್ತೆ. ಹಾಗಾದರೆ ಲೆಟ್ಸ್ ಡಿಸ್ಕಸ್ ದ ಸ್ಟ್ರಕ್ಚರ್ ಆಫ್ ಪ್ಲಾಂಟ್ ಸೆಲ್ ಅಂಡ್ ಅನಿಮಲ್ ಸೆಲ್. ಹಾಗಾದ್ರೆ ನಾವು ನೆಕ್ಸ್ಟ್ ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂದ್ರೆ ಲೆಟ್ಸ್ ಡಿಸ್ಕಸ್ ದ ಸೆಕ್ಷನ್ ವ್ಯೂ ಆರ್ ದ ಸ್ಟ್ರಕ್ಚರ್ ಆಫ್ ಪ್ಲಾಂಟ್ ಸೆಲ್ ಅಂಡ್ ಅನಿಮಲ್ ಸೆಲ್. ಮೊದಲಿಗೆ ಅನಿಮಲ್ ಸೆಲ್ ಡಯಾಗ್ರಾಮ್ ಬರೆಯೋಣ, ನಂತರ ಪ್ಲಾಂಟ್ ಸೆಲ್ ನ ಡಯಾಗ್ರಾಮ್ ಬರೆಯೋಣ. ಎರಡು ಬಹಳ ಇಂಪಾರ್ಟೆಂಟ್ ಕ್ವಶನ್, PUಲಿ 5 ಮಾರ್ಕ್ಸ್ ಕೇಳ್ತಾರೆ. ಸ್ಟ್ರಕ್ಚರ್ ಆಫ್ ಪ್ಲಾಂಟ್ ಸೆಲ್ ಆರ್ ಸ್ಟ್ರಕ್ಚರ್ ಆಫ್ ಅನಿಮಲ್ ಸೆಲ್ ಅಂತ. ಸೊ ಡಯಾಗ್ರಾಮ್ ಕ್ಲೀನ್ ಆಗಿ ಬರ್ಕೊಳ್ಳಿ. ಫಸ್ಟ್ ವಿ ಆರ್ ರೈಟಿಂಗ್ ಅನಿಮಲ್ ಸೆಲ್.
ನೆಕ್ಸ್ಟ್ ನೋಡಿ ಈಗ ಬರ್ಕೊಂಡಿದ್ದೀರಾ. ಈ ರೀತಿ ಬರ್ಕೋಬೇಕು. ಕಂಪ್ಲೀಟಾಗಿ ಜಾಯಿನ್ ಆಗಿರಲಿ. ಇಲ್ಲಿ ಬೇಕಾದ್ರೆ ಇನ್ನೊಂದೆರಡು ಎಕ್ಸ್ಟೆನ್ಷನ್ಸ್ ತೆಗೆದುಕೊಳ್ಳಿ. ಓಕೆ, ನೆಕ್ಸ್ಟ್ ಒಳಗಡೆ ಈ ರೀತಿ ಕಂಪಾರ್ಟ್ಮೆಂಟ್ಸ್ ತೋರಿಸ್ಬೇಕು. ನೋಡಿ, ಔಟರ್ ಮೆಂಬ್ರೇನ್ ಆಯಿತು. ನೆಕ್ಸ್ಟ್ ಒಳಗಡೆ ಬರೆಯೋದಾದರೆ ದ ನ್ಯೂಕ್ಲಿಯಸ್ ಈಸ್ ಪ್ರೆಸೆಂಟ್ ಅಟ್ ದಿ ಸೆಂಟರ್ ಸೆಂಟರಲ್ಲಿ ಮಧ್ಯದಲ್ಲಿ ಫಸ್ಟ್ ದಿಸ್ ಈಸ್ ದ ಔಟರ್ ಮೆಂಬ್ರೇನ್, ದಟ್ ಈಸ್ ಪ್ಲಾಸ್ಮಾ ಮೆಂಬ್ರೇನ್. ಅದಾದ ನಂತರ ಕಂಪ್ಲೀಟ್ ಆಗಿ ಸೈಟೋಪ್ಲಾಸಮ್ ಇರುತ್ತೆ ಈ ರೀತಿ. ಬಟ್ ನಾನು ಸೈಟೋಪ್ಲಾಸಮ್ನ ತೋರಿಸೋದಿಲ್ಲ, ಸರಿನಾ? ಕೊನೆಗೆ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಸೆಲ್ ಆರ್ಗನಲ್ಸ್ನ ಬರೀತಾ ಹೋಗ್ತಿದ್ದೀವಿ ನೋಡಿ. ದಿಸ್ ಈಸ್ ನ್ಯೂಕ್ಲಿಯೋಲಸ್, ದಿಸ್ ಈಸ್ ನ್ಯೂಕ್ಲಿಯರ್ ಮೆಂಬ್ರೇನ್. 10th ಬರೆದಿರ್ತೀರಾ, ಆದರೂ ಇನ್ನೊಂದ್ಸರಿ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ನಾವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ 2 ಟೈಪ್ಸ್ ಇದೆ. ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ. ನೋಡಿ, ಇಫ್ ದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಸೋಸಿಯೇಟೆಡ್ ವಿತ್ ರೈಬೋಸೋಮ್ಸ್ ನ ಜೊತೆ ಇದ್ರೆ ದಟ್ ಈಸ್ ನೌನ್ ಆಸ್ ದ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ನೋಡಿ, ಇಲ್ಲಿ ಯೆಲ್ಲೋ ಕಲರ್ ಸ್ಟ್ರಕ್ಚರ್ಸ್ ಬರೀತಾ ಇದ್ದೀನಿ, ಡಾಟ್ ಇಡ್ತಿದ್ದೀನಲ್ಲ, ದೇ ಆರ್ ರೈಬೋಸೋಮ್ಸ್. ಗೊತ್ತಾಗ್ತಿದೆಯಾ? ಇದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಗುತ್ತೆ. ದೆನ್ ಹಿಯರ್ ವಿಲ್ ಶೋ ದ ಗಾಲ್ಗಿ ಬಾಡೀಸ್. ಇನ್ನೊಂದು ಗಾಲ್ಗಿ ಬಾಡೀಸ್ ತೋರಿಸ್ತೀನಿ ನಾನು. Then here we will show the mitochondria. ಈ ರೀತಿ ಒಂದು ಬಾಕ್ಸ್ ಹಾಕ್ಬಿಟ್ಟು this is mitochondrial structures.
ಮೈಟೊಕಾಂಡ್ರಿಯಾ ಆಗಿ ಬರಿಬೋದು. Then here we will show the centrioles. ಇದು centrioles ಅಂತ ಕರಿತೀವಿ. We will show one more centriole here. This is known as centrioles. Okay. Next, this is about the cytoplasm. Okay. Next, label ಮಾಡೋದಾದ್ರೆ ನೋಡಿ, ಲೇಬಲ್ ಎಲ್ಲ ಸ್ಟ್ರೈಟ್ ಲೈನ್ಸ್ ಅಲ್ಲೇ ಇರಬೇಕು. ಸೊ ದಿಸ್ ಈಸ್ ನೋನ್ ಆಸ್ microvilli. This is plasma membrane. This is the endoplasmic reticulum. Then this is nuclear envelope, and this is nucleolus. ನೋಡಿ ಕಾಣ್ತಿದೆ ನಿಮಗೆ ಲೇಬಲ್ ಇದೆ, ಯಾವುದು ಕರೆಕ್ಟ್ ಆಗಿ ಮಾಡಿದ್ದೀನಿ ನಾನು. And here we have Golgi complex on apparatus. Then centrioles. Next, mitochondria. ಒಂದು ಸ್ಟ್ರಕ್ಚರ್ ಉಳಿತು, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸ್ಮೂತ್ ER ಅಂತ ಬರ್ತೀನಿ. ER ಅಂದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ, ಸರಿನಾ? ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ದ ಟಿಪಿಕಲ್ ಆನಿಮಲ್ ಸೆಲ್. ಸೊ ಅದೇ ರೀತಿ ನಾವು ಆನಿಮಲ್ ಸೆಲ್ ಹೇಗಿರುತ್ತೆ ಅಂತ ನಾವೇನಾದ್ರು ಚಾರ್ಟ್ ಅಲ್ಲಿ ನೋಡೋದಾದ್ರೆ, ದ ಚಾರ್ಟ್ ವಿಲ್ ಲುಕ್ ಲೈಕ್ ಕ್ವೈಟ್ ಸಿಮಿಲರ್ ಟು ದಿಸ್. ಚಾರ್ಟ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ. ಅಂಡ್ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಆನಿಮಲ್ ಸೆಲ್. ನೋಡಿ, ನಾವಿಲ್ಲಿ ಏನು ಬರ್ದಿದೀವೋ ಇದೇ ರೀತಿ ಇರುತ್ತೆ, ಬಟ್ ಇವರು ಟ್ರಾನ್ಸ್ಫರ್ ಸೆಕ್ಷನ್ ಅಲ್ಟ್ರಾ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಉದಾಹರಣೆ ನಾವು ಕಂಪ್ಲೀಟ್ ಸ್ಟ್ರಕ್ಚರ್ನ ಬರ್ದಿದ್ದೀವಿ. ನಾವು ಹೇಳಿರೋ ಪಾರ್ಟ್ಸ್ ಮೇಜರ್ ಆಗಿ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಗೊತ್ತಾಗ್ತಿದೆಯಾ? ಸೊ ನೋಡಿ, ಮೈಟೊಕಾಂಡ್ರಿಯಾ ಇದೆ, ಪ್ಲಾಸ್ಮಾ ಮೆಂಬ್ರೇನ್ ಇರುತ್ತೆ, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕೂಡ ಇರುತ್ತೆ. ದೆನ್ ಫ್ರೀ ರೈಬೋಸೋಮ್ಸ್ ತೋರಿಸಿದ್ದಾರೆ, ನ್ಯೂಕ್ಲಿಯಸ್ ಇದೆ, ಸೈಟೋಪ್ಲಾಸಮ್ ರೆಗ್ಯುಲರ್ ಇರುತ್ತೆ. ದೆನ್ ಸೆಂಟ್ರಿಯೋಲ್ಸ್ ತೋರಿಸಿದೀವಿ, ಗಾಲ್ಗಿ ಕಾಂಪ್ಲೆಕ್ಸ್ ತೋರಿಸಿದೀವಿ, ಮೈಕ್ರೋವಿಲ್ಲೀಸ್ ತೋರಿಸ್ತಿದೀವಿ, ಸರಿನಾ? ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ದ ಟಿಪಿಕಲ್ ಆನಿಮಲ್ ಸೆಲ್. ಇನ್ನು ಕೆಲವೊಂದು ಪಾರ್ಟ್ಸ್ನ ಇಲ್ಲಿ ಲೇಬಲ್ ಮಾಡಿಲ್ಲ, ಸೊ ಅದನ್ನು ಕ್ಲಾಸಸ್ ಮಾಡ್ತಾ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಆಫ್ಟರ್ ದಿಸ್ ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ದ ಸ್ಟ್ರಕ್ಚರ್ ಆಫ್ ಪ್ಲಾಂಟ್ ಸೆಲ್. ಆನಿಮಲ್ ಸೆಲ್ ಆದ ನಂತರ ನಾವು ಯಾವ ಸ್ಟ್ರಕ್ಚರ್ನ ಡಿಸ್ಕಸ್ ಮಾಡುವ ಅಂದರೆ, ಲೆಟ್ಸ್ ಡಿಸ್ಕಸ್ ದ ಸ್ಟ್ರಕ್ಚರ್ ಆಫ್ ಪ್ಲಾಂಟ್ ಸೆಲ್. ಸೊ ನೆಕ್ಸ್ಟ್ ಪ್ಲಾಂಟ್ ಆನಿಮಲ್ ಸೆಲ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ದ ಸ್ಟ್ರಕ್ಚರ್ ಆಫ್ ಪ್ಲಾಂಟ್ ಸೆಲ್ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ಟ್ರಕ್ಚರ್ ಬರೀತಾ ಹೋಗ್ತೀನಿ, ಬರ್ಕೊಳ್ಬೇಕು. ನೋಡಿ, ಫಸ್ಟ್ ಈ ರೀತಿ ಒಂದು ರಫ್ ಸ್ಕೆಚ್ ಹಾಕೊಂಡಿದ್ದೀನಿ ನಾನು. ಓಕೆ,
ನೆಕ್ಸ್ಟ್ ನೋಡಿ, ನಾನು ಸ್ವಲ್ಪ ದೊಡ್ಡದಾಗಿ ಬರಿತಾ ಇದ್ದೀನಿ ಡಯಾಗ್ರಾಮ್, ಯಾಕಂದರೆ ನಿಮಗೆ ಕಾಣಲಿ ಅಂತ, ಗೊತ್ತಾಗ್ತಿದೆಯಾ? ನಾನು ನೆಕ್ಸ್ಟ್ ಲೇಯರ್ಸ್ನು ಕೂಡ ಸ್ವಲ್ಪ ದೊಡ್ಡದಾಗಿ ಬರಿತೀನಿ, ಗೊತ್ತಾಗ್ತಿದೆ ನಿಮಗೆ ಕಾಣಬೇಕು ಅಂತ. ಬಟ್ ಆ್ಯಕ್ಚುಲಿ ಅಷ್ಟು ದೊಡ್ಡದಾಗಿರೋದಿಲ್ಲ, ಗೊತ್ತಾಗ್ತಿದೆಯಾ? ಸೊ ಇದಾದ ನಂತರ ಇದರ ಮೇಲ್ಗಡೆ ಇನ್ನೊಂದು ಲೇಯರ್ ಬರಬೇಕು. ಸೊ ನೆಕ್ಸ್ಟ್ ನೋಡಿ, ಈ ಎರಡನೇ ಲೇಯರ್ ಆದಮೇಲೆ ಈ ಹಾಫಲ್ಲಿ ರೀತಿ ರಬ್ ಮಾಡ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಒಂದು ಸ್ಟ್ರಕ್ಚರ್ ಬರುತ್ತೆ ಅಲ್ಲಿ. ಈ ರೀತಿ 6 ಕಡೆ ಹಾಫ್ ಕಟ್ ಮಾಡಿದ್ದೀನಿ ನಾನು. ನೋಡಿ ಈ ರೀತಿ ಸ್ಟ್ರಕ್ಚರ್ಸ್ ಬರಬೇಕು ನೋಡಿ, ಕಾಣ್ತಿದೆಯಾ? ಸೊ ನೆಕ್ಸ್ಟ್ ಒಂದು, ಈ ರೀತಿ ಸ್ಟ್ರಕ್ಚರ್ಸ್ ಬರಬೇಕು. ಲೈನ್ ಶುಡ್ ಬಿ ಸ್ಟ್ರೈಟ್, ಆದಷ್ಟು ಸ್ಟ್ರೈಟ್ ಬರೋದಕ್ಕೆ ಪ್ರಯತ್ನ ಪಡಿ. ಟೋಟಲಿ 6 ಲೈನ್ಸ್ ಕಾಣ್ತಿದೆಯಾ? ಈ ರೀತಿ ಬರಬೇಕು. ದೆನ್ ಇದು ಬಂದಾದ ನಂತರ ನೋಡಿ, ಈ ರೀತಿ ಬಂದಾದ ನಂತರ ಈ ರೀತಿ ಒಳಗಡೆ ಸ್ಟ್ರಕ್ಚರ್ಸ್ನ ಮೆನ್ಷನ್ ಮಾಡಿ. ಓಕೆ, ಇಷ್ಟು ಆದ ನಂತರ ನೆಕ್ಸ್ಟ್ ನೋಡಿ, ಇನ್ ಕೇಸ್ ಆಫ್ ಪ್ಲಾಂಟ್ಸ್ ನೋಡಿ, ಇದು ಯಾವ ರೀತಿ ಬರುತ್ತೆ ಸಪ್ರೇಟ್ ಆಗಿ ತೋರಿಸ್ತಾ ಹೋಗ್ತೀನಿ ನೋಡಿ. ಈ ರೀತಿ ಒಂದು ಲೇಯರ್ ಬರ್ಕೊಳ್ತೀರಾ. ನಾನು ದೊಡ್ಡದಾಗಿ ತೋರಿಸ್ತಾ ಇದ್ದೀನಿ ನೋಡಿ, ಗ್ಯಾಪ್ ಕೊಟ್ಟು ಈ ರೀತಿ ನೀವು ಇನ್ನೊಂದು ಲೇಯರ್ ಬರದ್ರಿ, ಹೌದಾ? ಈ ರೀತಿ ಡಯಾಗ್ರಾಮ್ ಹೇಗೆ ಬರೆಯೋದು ಅಂದರೆ ಇದನ್ನ ಹಾಫ್ ಮಾಡ್ಕೊಳ್ಳಿ ನೋಡಿ. 2 ಲೇಯರ್ ಇತ್ತಲ್ಲ, 4 ಭಾಗ ಮಾಡ್ಕೊಂಡೆ. ಈಗ ಇಲ್ಲಿಂದ ಒಂದು ಲೇಯರ್ ಹೀಗೆ ಬರುತ್ತೆ, ಇಲ್ಲಿಂದ ಇನ್ನೊಂದು ಲೇಯರ್ ಈ ರೀತಿ ಬರುತ್ತೆ, ಗೊತ್ತಾಗ್ತಿದೆಯಾ? ಇದೆರಡರ ನಡುವೆ ಈ ರೀತಿ ಲೈನ್ಸ್ ತೋರಿಸ್ಬೇಕು, ಗೊತ್ತಾಗ್ತಿದೆಯಾ? ಈ ರೀತಿನೇ ನಾನು ಬರೆದಿರೋದು. ಸೊ ಯಾವ ರೀತಿ ಅಂದರೆ ನೋಡಿ,
ಇದು ಒಂದು ಈ ರೀತಿ ಬರಬೇಕು, ಅಂದರೆ ಸೈಜ್ ವೇರಿ ಆಗುತ್ತೆ. ಅದ್ರ ಒಳಗಡೆ ನೀವು ಈ ರೀತಿ ಮೆಂಬ್ರೇನ್ಸ್ನ ತೋರಿಸ್ಬೇಕು. ಗೊತ್ತಾಗ್ತಿದೆಯಾ? ಅದನ್ನು ನಾನು ಯೆಲ್ಲೋ ಕಲರಲ್ಲಿ ಬರೆದಿದ್ದೀನಿ. ಗೊತ್ತಾಗ್ತಿದೆಯಾ? ಸೊ ನೆಕ್ಸ್ಟ್, in plant cell the nucleus is at periphery and center is completely covered by a large vacuole irutte, idana vacuole anta karitivi. And here the nucleus is at periphery. So this is nucleolus. This is smooth endoplasmic reticulum. This is rough endoplasmic reticulum. Rough endoplasmic reticulum ಅಂದ್ರೆ ಏನು? Endoplasmic reticulum associated with ribosomes. Ribosomes ಇದೆ. Then this is cytoplasm. Cytoplasm ಇದೆ. So here we will show the ribosomes. ನೋಡಿ, ribosomes ತುಂಬಾ ಇರುತ್ತೆ. They are ribosomes. Then here I will show the Golgi complex or Golgi apparatus. This is Golgi apparatus, and this is the mitochondria, and ಮೈಟೊಕಾಂಡ್ರಿಯಾ ಆದ ನಂತರ ನಾನು ಈ ಕ್ಲೋರೋಪ್ಲಾಸ್ಟ್ ತೋರಿಸ್ತೀನಿ. ಈ ರೀತಿ ಬರೆದು ಈ ರೀತಿ ಬರೆದ್ರೆ ಕ್ಲೋರೋಪ್ಲಾಸ್ಟ್ ಸ್ಟ್ರಕ್ಚರ್. ನೋಡಿ, ಕ್ಲೋರೋಪ್ಲಾಸ್ಟ್ ಯಾವ ರೀತಿ ಬರೆಯೋದು ಅಂದರೆ, ಈ ರೀತಿ ಬರಿಬೇಕು. ಆ್ಯಕ್ಚುಲಿ ನಾನು ಈ ರೀತಿ ಚಿಕ್ಕದಾಗಿ ತೋರಿಸಿದ್ದೀನಿ, ಜಾಗ ಇಲ್ಲ ಅಂತ ಚಿಕ್ಕದಾಗಿ ತೋರಿಸಿದ್ದೀನಿ ನಾನು. ಸೊ ಐ ವಿಲ್ ಕಟ್ ದ ವ್ಯಾಕ್ಯೂಲ್. This is chloroplast, okay, and here we have some peroxisomes. Okay, we will show the peroxisomes here. Those are peroxisomes. So ಈಗ ಲೇಬಲ್ ಮಾಡೋದು ಯಾವ ರೀತಿ ಅಂತ ಅಂದ್ರೆ ನೋಡಿ, outermost layer in case of plant cell, this is cell wall. ಇನ್ನರ್ಮೋಸ್ಟ್ ಲೇಯರ್ ಒಳಗಡೆಯಿಂದ ತೆಗೆದುಕೋಬೇಕು. ಸೆಲ್ ವಾಲ್ ಆದ್ಮೇಲೆ ಬರೋದು ಪ್ಲಾಸ್ಮಾ ಮೆಂಬ್ರೇನ್. ನೆಕ್ಸ್ಟ್ ನ್ಯೂಕ್ಲಿಯೋಲಸ್, ನ್ಯೂಕ್ಲಿಯರ್ ಎನ್ವಲಪ್. This is rough endoplasmic reticulum. ER andre endoplasmic reticulum. Then this is smooth ER, smooth endoplasmic reticulum. This is Golgi complex, and they are mitochondria. Then ribosome, and these larger
peroxisomes, I will write here. This is known as yellow inside. This will be peroxisomes, and here this is chloroplast. Okay, and this is the nucleus. This is the cytoplasm. Cytoplasm ಬರೆಯೋದೇನು ಬೇಡ. Totally 1 2 3 4 5 6 7 8 9 10 11 even 11 labelings ಇದೆ. This is cytoplasm. Totally 12 labelings ಇದೆ. So we have to practice both the 12 labelings. 12 labelings ಕೂಡ ನಾವು ಪ್ರಾಕ್ಟೀಸ್ ಮಾಡಬೇಕು. ಗೊತ್ತಾಗ್ತಿದೆಯಾ? This is a rough structure or ultra structure, not rough structure. This is an ultra structure of plants. ಅದೇ ಈ ಪ್ಲಾಂಟ್ಸ್ ಅನ್ನ ನಾವು ಚಾರ್ಟ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ, ಸೊ ಚಾರ್ಟ್ ಅಲ್ಲಿ ಈ ರೀತಿ ಇರುತ್ತೆ. Look at the structure that is observed in the chart. ನೋಡಿ ಇದೇ ಸ್ಟ್ರಕ್ಚರ್ ನಾವು ಇಲ್ಲಿ ಬರ್ದಿದ್ದೀವಿ, ರೆಪ್ರೆಸೆಂಟ್ ಮಾಡ್ತಾ ಹೋಗಿದ್ದೀವಿ. ಗೊತ್ತಾಗ್ತೀವಿ ನೋಡಿ, ನ್ಯೂಕ್ಲಿಯಸ್ ಪೆರಿಫೆರಿಲ್ ಇದೆ, ನಾನು ಈ ಕಡೆ ಮೂಲೆಯಲ್ಲಿ ಬರ್ದಿದ್ದೀನಿ. ಲಾರ್ಜ್ ವ್ಯಾಕ್ಯೂಲ್ ಇದೆ, ಸೊ ವ್ಯಾಕ್ಯೂಲ್ ಲೇಬಲ್ ಮಾಡಿಲ್ಲ. VACUOLE ವ್ಯಾಕ್ಯೂಲ್ ಬರ್ಕೊಳ್ಳಿ, ಲೇಬಲ್ ಮಾಡ್ಕೊಳ್ಳಿ. ದೇರ್ ಇಸ್ ಅ ಲಾರ್ಜ್ ವ್ಯಾಕ್ಯೂಲ್. ದೆನ್ ಪರಾಕ್ಸಿಸೋಮ್ ಇದೆ, ಮೈಟೋಕಾಂಡ್ರಿಯಾ ಇದೆ, ಸೈಟೋಪ್ಲಾಸಮ್ ಇದೆ. ಲೈಸೋಸೋಮ್ಸ್ ಲೇಬಲ್ ಮಾಡಿಲ್ಲ, ಅದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡ್ತಾ ಹೋಗೋಣ. So Golgi components, cell membrane, that is plasma membrane, cell wall, and very important plasmodesmatal connections. Ide plasmodesmatal connections idra bagge ನಾವು ಡೀಟೇಲ್ಡ್ ಆಗಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಕ್ಲೋರೋಪ್ಲಾಸ್ಟ್. ಗೊತ್ತಾಗ್ತಿದೆಯಾ? This is about the today's class. Okay, in today's class we will discuss both plant cell and animal cell structure. In next class we are going to discuss about the cell wall and plasma membrane in detail. So you must practice the diagram of both plant cell and animal cell. So ನಿಮ್ಮ ಅಸೈನ್ಮೆಂಟ್ ಅಲ್ಲಿ ನೀವು ಪ್ಲಾಂಟ್ ಸೆಲ್ ಮತ್ತು ಆನಿಮಲ್ ಸೆಲ್ ನ ಡಯಾಗ್ರಾಮ್ ನ ಬರೆದು ಹಾಕಬೇಕು. ಡಯಾಗ್ರಾಮ್ ಕೂಡ ಪೆನ್ಸಿಲ್ ಅಲ್ಲೇ ಇರಬೇಕು, ಲೇಬಲಿಂಗ್ಸ್ ಕೂಡ ಪೆನ್ಸಿಲ್ ಅಲ್ಲೇ ಇರಬೇಕು. ಓಕೆ, ಥ್ಯಾಂಕ್ ಯು.